ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್. ನಾನು ನಿಮ್ಮ ಆಯುರ್ವೇದ ವೈದ್ಯೆ. ಇವತ್ತು ನಾನು ಮಾತಾಡ್ತಿರೋ ವಿಷಯ ನಮ್ಮ ನಿದ್ದೆಯ ಕುರಿತಾಗಿ. ನಿದ್ದೆ ತ್ರಯೋಪಸ್ತಂಭಗಳಲ್ಲಿ ಒಂದು ಅಂತ ಹೇಳ್ತಾರೆ. 3 ಪಿಲ್ಲರ್ಸ್ ಆಫ್ ಹೆಲ್ತ್. ಆ 3 ಪಿಲ್ಲರ್ಸಲ್ಲಿ ನಿದ್ದೆ ಕೂಡ ಒಂದು. ಅದೇ ಆ ನಿದ್ದೆಯಲ್ಲಿರುವಂತಹ ಪ್ರಾಮುಖ್ಯತೆನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತಿಳಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ. ಇದ್ರ ಕುರಿತಾಗಿ ನಾನು ನಿಮಗೆ ಮಾಡಬಾರ್ದಂಥ ಮತ್ತು ಮಾಡಬೇಕಾದಂತಹ ಕೆಲವು ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ಲೀಪ್ ಅಥವಾ ನಿದ್ರೆ ಕುರಿತಾಗಿ ನಾವು ಯಾವ ಅಂಶಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಹೇಳ್ತೀನಿ. ಮೊದಲನೇದಾಗಿ ಟೀ ಅಥವಾ ಕಾಫಿ ಕುಡಿಯೋದು. ನಿದ್ದೆಗೂ 6ರಿಂದ 7 ಅವರ್ ಮುಂಚೆ ನೀವು ಟೀ ಅಥವಾ ಕಾಫಿನ ಕುಡಿದಿರಬೇಕು. ಆ ಟೈಮಲ್ಲಿ ಟೀ ಅಥವಾ ಕಾಫಿ ಕುಡಿದ್ರೆ ನಿಮಗೆ ನಿದ್ರೆ ಬರೋದಿಲ್ಲ ಮತ್ತು ನಿಮ್ಮ ಬಾಡಿ ಯಾವಾಗಲೂ ಅವೇಕ್ ಆಗಿರುತ್ತೆ, ಅದು ಕಾಮ್ ಆಗಿರೋದಿಲ್ಲ. ಸೊ ಆದಷ್ಟು ಟೀ ಕಾಫಿನ 6 to 7 hours ಬಿಫೋರ್ ಫುಡ್ ನೀವು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಎರಡನೇದು, ರಾತ್ರಿ ಹೊತ್ತು ತುಂಬ ಗುರು ಆಹಾರಗಳನ್ನ ತಿನ್ನೋದು. ಮೈದಾ ಆಹಾರ ಅಥವಾ ಅತ್ಯಂತ ಹೆಚ್ಚು ಆಹಾರ ಅಥವಾ ತಡರಾತ್ರಿ ಊಟ ಮಾಡೋದು, ಈ ರೀತಿ ಅಭ್ಯಾಸಗಳನ್ನು ನೀವು ಮಾಡಬಾರ್ದು. ಇದರಿಂದ ನಿಮ್ಮ ಜೀರ್ಣಕ್ರಿಯೆಗೂ ಕೂಡ ಸಮಸ್ಯೆ ಆಗುತ್ತೆ, ಹಾಗೆ ರಾತ್ರಿ ಸರಿಯಾಗಿ ನಿದ್ರೆ ಕೂಡ ಬರೋದಿಲ್ಲ. ಮೂರನೇದು, ಇರ್ರೆಗ್ಯುಲರ್ ಸ್ಲೀಪ್. ಅಂದರೆ ಬೇರೆ ಬೇರೆ ಸಮಯದಲ್ಲಿ ದಿನ ನಿದ್ದೆ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಅದು ಅಭ್ಯಾಸ ಆಗೋದಿಲ್ಲ ಮತ್ತು ಸರಿಯಾದ ಸಮಯಕ್ಕೆ ನಿಮಗೆ ನಿದ್ದೆ ಬರೋದಿಲ್ಲ. ಆದಷ್ಟು ಒಂದು ಫಿಕ್ಸ್ಡ್ ಟೈಮಲ್ಲಿ ನಿದ್ದೆ ಮಾಡೋದನ್ನ ನೀವು ಅಭ್ಯಾಸ ಮಾಡ್ಕೋಬೇಕು. ನಾಲ್ಕನೆಯದ್ದು, ಮಧ್ಯಾಹ್ನದೊತ್ತು ಮಲ್ಕೊಳ್ಳೋದು ಅಥವಾ ಬೆಳಗಿನ ಜಾವ ಅತ್ಯಂತ ಹೆಚ್ಚಾಗಿ ಮಲ್ಕೊಳ್ಳೋದು. ಇದರಿಂದ ಕೂಡ ರಾತ್ರಿ ನಿದ್ದೆ ಬರೋದು ಕಡಿಮೆ ಆಗುತ್ತೆ. ಹಾಗೆ ತಿಂದ ತಕ್ಷಣ ಮಲ್ಕೊಳ್ಳೋದು ಕೂಡ ತುಂಬಾ ಕೆಟ್ಟ ಅಭ್ಯಾಸ. ಐದನೆಯದ್ದು, ಯಾವುದಾದ್ರೂ ಒಂದು ಟಿವಿ, ಫೋನ್ ಅಥವಾ ಸ್ಕ್ರೀನ್ಗಳನ್ನ ನೋಡ್ಕೊಂಡು ಮಲ್ಕೊಳ್ಳೋದ್ರಿಂದ ಅದರಿಂದ ಎಮಿಟ್ ಆಗೋ ಬ್ಲೂ ಲೈಟ್ ಇಂದ ನಮ್ಮ ಸರ್ಕ್ಯಾಡಿಯಂ ರಿದಮ್ ಹಾಳಾಗುತ್ತೆ. ಇದರಿಂದ ಕೂಡ ನಿದ್ರೆ ಬರೋದಿಲ್ಲ. ಸೊ ಆದಷ್ಟು ಈ ಕೆಲವು ವಿಷಯಗಳಲ್ಲಿ ನೀವು ಯಾವ್ದನ್ನಾರು ಮಾಡ್ತಿದ್ರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಇದರಿಂದ ನಿಮ್ಮ ನಿದ್ದೆ ಚೆನ್ನಾಗಿ ಬರುತ್ತೆ. ಹಾಗಿದ್ರೆ ನಿದ್ದೆ ಮಾಡಬೇಕಾದ್ರೆ ಅಥವಾ ನಿದ್ದೆ ಬರೋಕೆ ನಾವು ಏನು ಮಾಡಬೇಕು? ಮೊದಲನೇದಾಗಿ ಕಂಫರ್ಟಬಲ್ ಬೆಡ್, ಪಿಲ್ಲೋ ಮತ್ತು ಒಂದು ಎನ್ವಿರಾನ್ಮೆಂಟ್ನ ನೀವು ಕ್ರಿಯೇಟ್ ಮಾಡೋದು ತುಂಬಾ ಮುಖ್ಯ. ಹಾಗೆ ನಾವು ಮಲಗುವಂತಹ ಸೈಡ್ ಆಗಿರಬಹುದು, ಆದಷ್ಟು ನಮ್ಮ ಲೆಫ್ಟ್ ಸೈಡಿಗೆ ನಾವು ಮಲ್ಕೊಳ್ಳೋದು ತುಂಬಾ ಒಳ್ಳೆಯದು. ಇದರಿಂದ ಗ್ಯಾಸ್ಟ್ರಿಕ್ ರಿಫ್ಲಕ್ಸ್ ಆಗಿರಬಹುದು ಅಥವಾ ಕೆಮ್ಮು ಬರೋದು ಅಥವಾ ಮಧ್ಯ ಎಚ್ಚರ ಆಗೋದು ಎಷ್ಟೋ ಕಡಿಮೆ ಆಗುತ್ತೆ. ಸೊ ಆದಷ್ಟು ನಿಮ್ಮ ಎಡಗಡೆಗೆ ಮಲಗುವುದು ತುಂಬಾ ಮುಖ್ಯ. ಮತ್ತು ಮೂರನೆಯದ್ದು ಪಾದಾಭ್ಯಂಗ. ಯಾವುದಾದರೂ ಒಂದು ಎಳ್ಳೆಣ್ಣೆ ಇದ್ರೆ ಇನ್ನೂ ಸೂಕ್ತ. ಮಲ್ಗೋಕ್ಕೂ ಮುಂಚೆ ಚೆನ್ನಾಗಿ ಕಾಲನ್ನು ಕ್ಲೀನ್ ಮಾಡಿಕೊಂಡು ಈ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಮಸಾಜ್ ಮಾಡೋದ್ರಿಂದ ನಿಮ್ಮ ಇಡೀ ನರ್ವಸ್ ಸಿಸ್ಟಮ್ ಕಾಮ್ ಆಗುತ್ತೆ ಮತ್ತು ನಿಮಗೂ ಕೂಡ ಚೆನ್ನಾಗಿರೋ ನಿದ್ದೆ ಬರುತ್ತೆ. ಮತ್ತು ಇನ್ನೊಂದು, ಬ್ರೀದಿಂಗ್ ಎಕ್ಸಸೈಸ್. 4 ಕೌಂಟ್ಸಲ್ಲಿ ಬ್ರೀದ್ ಇನ್ ಮಾಡೋದು, 2 ಕೌಂಟ್ಸ್ ಬ್ರೀತ್ ಹೋಲ್ಡ್ ಮತ್ತು 6 ಕೌಂಟ್ಸ್ ಬ್ರೀತ್ ಔಟ್. ಈ ರೀತಿ 5ರಿಂದ 10 ರೌಂಡ್ ಮಾಡೋದ್ರಿಂದ ಎಷ್ಟೋ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಇದರಿಂದ ನಿಮಗೆ ಇನ್ನೂ ಹೆಚ್ಚು ನಿದ್ದೆ ಬರುತ್ತೆ. ಹಾಗೆ ನಾನು ಹೇಳಿದಾಗೆ ಆದಷ್ಟು ಲಘು ಆಹಾರ ಊಟ ಮಾಡಿ ಒಂದೇ ಸಮಯದಲ್ಲಿ ನಿದ್ದೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂಥ ಟಿವಿ, ಮೊಬೈಲ್ ಅಥವಾ ಕಂಪ್ಯೂಟರ್ ನೋಡೋದನ್ನ ಪ್ರಿವೆಂಟ್ ಮಾಡಿ. ಇನ್ಸ್ಟೆಡ್ ಇದ್ರ ಬದಲಾಗಿ ಪಾದಾಭ್ಯಂಗ ಮಾಡಿ, ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಮಾಡಿ. ಈ ರೀತಿ ಒಳ್ಳೆ ಅಭ್ಯಾಸಗಳು ಯಾವುದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತೆ ಆ ಅಭ್ಯಾಸಗಳನ್ನ ನೀವು ಅಳವಡಿಸ್ಕೊಳ್ಳಿ. ಹಾಗೆ ಆದಷ್ಟು ಕಂಫರ್ಟಬಲ್ ಆಗಿರೋ ಬಟ್ಟೆಗಳನ್ನ ಹಾಕ್ಕೊಳ್ಳಿ. ತುಂಬ ಟೈಟ್ ಬಟ್ಟೆ ಆಗಿರಬಹುದು, ಅದನ್ನು ಅವಾಯ್ಡ್ ಮಾಡಿ. ಕಂಫರ್ಟಬಲ್ ಬಟ್ಟೆಯಲ್ಲಿ ಒಂದು ಒಳ್ಳೆ ಎನ್ವಿರಾನ್ಮೆಂಟಲ್ಲಿ ನಿದ್ದೆ ಮಾಡೋದು ತುಂಬಾ ಮುಖ್ಯ. ಸೊ ಈ ರೀತಿಯಾದಂತಹ ಪ್ರಾಕ್ಟೀಸಸ್ ಮಾಡೋದ್ರಿಂದ ಖಂಡಿತ ಚೆನ್ನಾಗಿ ನಿದ್ದೆ ಬರುತ್ತೆ. ಒಳ್ಳೆ ನಿದ್ದೆ ಮಾಡಿದ್ರೆ ನೆಕ್ಸ್ಟ್ ನಿಮ್ಮ ಪೊಟೆನ್ಷಿಯಲ್, ನಿಮ್ಮ ಪ್ರೊಡಕ್ಟಿವಿಟಿ ಇನ್ನೂ ಹೆಚ್ಚಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಎಲ್ರಿಗೂ ಒಳ್ಳೆ ನಿದ್ದೆ ಬರಲಿ. ನಿದ್ದೆಯನ್ನು ನಿರ್ಲಕ್ಷಿಸಬೇಡಿ. ಆದಷ್ಟು ನಿಮ್ಮ ನಿದ್ರೆಯ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.